ಗೆ ಸ್ವಾಗತ. ನಾನ್ ಜಗದೀಶ್. ನೋಡಿ, ದರ್ಶನ್ ಜೈಲ್ ಸೇರಿದ್ದು 2 ವರ್ಷಗಳೇ ಆಯಿತು. ಜೈಲಿನಲ್ಲಿ ದರ್ಶನ್ ಏನ್ ಮಾಡ್ತಿದ್ದಾರೆ ಎನ್ನುವಂಥದ್ದು ಎಲ್ಲರ ಕುತೂಹಲ ಹಾಗೂ ಸಾಮಾನ್ಯವಾಗಿ ಅಭಿಮಾನಿಗಳ ಪ್ರಶ್ನೆ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ನಟ ದರ್ಶನ್ ಈಗ ಜೈಲಿನಲ್ಲಿ ಏನ್ ಮಾಡ್ತಿದ್ದಾರೆ ನೋಡಿ. ಹೊಸ ಮಾಹಿತಿ ಪ್ರಕಾರ ಅಂದ್ರೆ ಈಗ ಹರಿದಾಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಜೈಲಿನಲ್ಲಿ ನಟ ದರ್ಶನ್ ಆತ್ಮಚರಿತ್ರೆ ಬರೆಯಲು ಆರಂಭಿಸಿದ್ದಾರಂತೆ. ಇತ್ತ ದರ್ಶನ್ ಬರೆಯುತ್ತಿದ್ದಂತೆ ಇತ್ತ ಪವಿತ್ರ ಗೌಡ ಕೂಡ ಆತ್ಮಚರಿತ್ರೆ ಬರೆಯಲು ಮುಂದಾಗಿದ್ದಾರಂತೆ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ನಿರಾಕರಣೆಯಾದ ನಂತರ ನಟ ದರ್ಶನ್ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರು ಪುಸ್ತಕಗಳನ್ನ ಓದುತ್ತಾ ಕಾಲ ಕಳೆಯುತ್ತಿದ್ದಾರೆ. ಇಬ್ಬರು ಕೂಡ ಪುಸ್ತಕಗಳನ್ನ ಓದುತ್ತಾ ಆತ್ಮಚರಿತ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರ ಜೈಲು ದಿನಚರಿ ಕೂಡ ಸಂಪೂರ್ಣ ವಿಭಿನ್ನವಾಗಿದ್ದು, ದರ್ಶನ್ ನಿರಾಶೆಯಿಂದ ಯಾರೆಂದಿಗೂ ಕೂಡ ಮಾತನಾಡ್ತಿಲ್ಲ ಅನ್ನೋ ಮಾಹಿತಿ ಈ ಬಾರಿ ಸಾಕಷ್ಟು ಚರ್ಚೆ ಕೂಡ ಆಯಿತು. ಯಾಕಂದ್ರೆ ಅವರ ಏನು ಸಹಚರರು ಇದ್ದಾರೆ, ಅವ್ರ ಜೊತೆ ಜಗಳ ಕೂಡ ಆಯಿತು. ಹಾಗಾಗಿ ಈ ಒಂದು ಮೌನಕ್ಕೆ ಶರಣಾಗಿದ್ದಾರೆ. ಹಾಗಾಗಿ ಆತ್ಮಚರಿತ್ರೆ ಬರೆಯಲು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನೋಡಿ, ಸದ್ಯ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಜೈಲು ಜೀವನದ ಕುರಿತು ಒಂದು ಕುತೂಹಲಕಾರಿ ಮಾಹಿತಿ ಕೂಡ ಇನ್ನು ಸಿಗ್ತಾ ಇರುವಂಥದ್ದು. ಅಂದ್ರೆ ಆತ್ಮಚರಿತ್ರೆ ಬರಿತಾ ಇದ್ದಾರೆ ಅಂತಂದ್ರೆ ಅವರ ಮನಸ್ಸಿನಲ್ಲಿ ಯಾವ ತರ ಓಡ್ತಾ ಇರಬೇಕು, ದಿನನಿತ್ಯವಾಗಿ ಏನ್ ಮಾಡ್ತಿದ್ದಾರೆ, ಹೇಗೆಲ್ಲ ಆಯ್ತು, ಅಂದ್ರೆ ಯಾವ ತರ ಇದ್ವಿ ಮತ್ತೆ ಏನಾಯ್ತು ಲೈಫಲ್ಲಿ ಎನ್ನುವಂಥದ್ದನ್ನ ಕೂಡ ಅವರು ತಮ್ಮನ್ನು ತಾವೇ ಮನವರಿಕೆ ಮಾಡ್ಕೊಳ್ತಾ ಮತ್ತೆ ಅವ್ರಿಗೆ ಯಾವ ಥರ ಮನಸ್ಥಿತಿ ಅನಿಸ್ಬೋದು, ಅಂದರೆ ಯಾವ ಥರ ರಾಯಲ್ ಲೈಫನ್ನು ಅನುಭವಿಸ್ತಾ ಇದ್ವಿ, ಆದರೆ ಈಗ ಎಲ್ಲಿಗೆ ಬಂದು ಏನು ಮಾಡ್ತಾ ಇದ್ವಿ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಅವರಿಗೆ ಕಾಡ್ತಾನೆ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಿದ್ದಂತೆ ಆರೋಪಿ ದರ್ಶನ್ ಅಂದರೆ ಸುಪ್ರೀಂ ಕೋರ್ಟ್ ಜಾಮೀನಿಗೆ ಒಂದು ಮೊರೆ ಹೋಗಿದ್ರು. ಅಂದರೆ ಜಾಮೀನು ಸಿಗದೆ ದಾಸ ಫುಲ್ ಸೈಲೆಂಟ್. ಅಂದರೆ ಆಗಲೇ ಹೇಳಿದಂತೆ ಕೋರ್ಟ್ ಇದಕ್ಕೆ ನಿರಾಕರಣೆ ಮಾಡಿತು. 1 ವರ್ಷದ ಒಳಗೆ ಪ್ರಮುಖ ಸಾಕ್ಷಿ ವಿಚಾರಣೆ ಪೂರ್ಣಗೊಳಿಸಲು ಕೆಳ ಹಂತದ ನ್ಯಾಯಾಲಯಕ್ಕೆ ಗಡುವು ಕೂಡ ನೀಡಿತು. ಒಂದೊಮ್ಮೆ 1 ವರ್ಷದ ಒಳಗಡೆ ವಿಚಾರಣೆ ಪೂರ್ಣಗೊಳ್ಳದಿದ್ದರೆ ಆ ಬಳಿಕ ಜಾಮೀನಿಗೆ ದರ್ಶನ್ ಅರ್ಹರಾಗಿರ್ತಾರೆ. ಆವಾಗ ಪಕ್ಕ ಜಾಮೀನು ದರ್ಶನ್ಗೆ ಸಿಗುತ್ತೆ ಎನ್ನುವಂತಹ ಒಂದು ಖುಷಿ ಸುದ್ದಿ ಕೂಡ ದರ್ಶನ್ಗೆ ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಹಾಗಾಗಿ ದರ್ಶನ್ ಮೌನಕ್ಕೆ ಜಾರಿಯಾಗಿ ಈಗ ತಮ್ಮ ಆತ್ಮಚರಿತ್ರೆಯನ್ನ ಬರೆಯಲು ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಜಾಮೀನು ಸಿಗದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ತೀವ್ರ ನಿರಾಶೆ ಕೂಡ ಆಗಿದ್ರು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇನ್ನು ಕನಿಷ್ಠ 1 ವರ್ಷದವರೆಗೆ ತಮಗೆ ಬೇಲ್ ಸಿಗೋದಿಲ್ಲ ಎಂಬುದು ಕೂಡ ದರ್ಶನ್ಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಏನು ಯಾರ ಜೊತೆ ಮಾತನಾಡದೆ ತಾವಾಯಿತು ತಮ್ಮ ಪಾಡಾಯಿತು ಎನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಕೆಲವೊಂದಿಷ್ಟು ಪುಸ್ತಕಗಳ ಜೊತೆ ಓದ್ಕೊಂಡು ಆಮೇಲೆ ತಮ್ಮ ಆತ್ಮಚರಿತ್ರೆಯನ್ನ ಬರಿತಾ ಇದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಇತ್ತ ಪವಿತ್ರ ಗೌಡ ಕೂಡ ಬಿಳಿ ಹಾಳೆ ಹಿಡಿದು ಕುಳಿತಿದ್ದಾರಂತೆ. ಮತ್ತೊಂದೆಡೆ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರ ಕಥೆ ಬೇರೆದಾಗಿದೆ. ಕಳೆದ 1 ತಿಂಗಳಿಂದ ಅವರು ಜೈಲಿನಲ್ಲಿ ಆಗ್ಲೇ ಹೇಳಿದಂತೆ ಬಿಳಿ ಹಾಳೆ ಮತ್ತು ಪೆನ್ಸಿಲ್ ಹಿಡಿದು ತಮ್ಮ ಆತ್ಮಚರಿತ್ರೆಯನ್ನ ಪವಿತ್ರ ಗೌಡ ಕೂಡ ಸ್ಟಾರ್ಟ್ ಮಾಡಿದ್ದಾಳಂತೆ. ಅಂದ್ರೆ ಟೈಮ್ ಪಾಸ್ ಮಾಡುತ್ತಿದ್ದಾರೆ ಎನ್ನುವಂಥದ್ದು. ತಾರು ಯಾರು, ತನ್ನ ಬದುಕೇನು, ಹೇಗಿತ್ತು, ಹೇಗಾದೆ, ಆಗಲೇ ಹೇಳಿದಂತೆ ಎಂಬೆಲ್ಲ ಕೆಲವೊಂದಿಷ್ಟು ಮನವರಿಕೆಯನ್ನು ಮಾಡಿಕೊಂಡು ಬರಿತಿದ್ದಾಳೆ. ಇತ್ತೀಚೆಗೆ ನಡೆದಂತಹ ಯೋಗ ದಿನಾಚರಣೆ ಅಭ್ಯಾಸಕ್ಕೂ ಕೂಡ ಬಾರದೆ ಪವಿತ್ರ ಗೌಡ ಅವರು ಜೈಲಿನ ಕೋಣೆಯಲ್ಲಿ ಕುಳಿತು ಆತ್ಮಚರಿತ್ರೆ ಬರೆಯುವುದಲ್ಲದೆ ಮೌನಕ್ಕೆ ಕೂಡ ಜಾರಿದ್ರು. ನೋಡಿ, ಎಂಥ ಸ್ಥಿತಿ ಬಂತು. ಯಾರ ಕಾಲದಲ್ಲಿ ಯಾರು ಹೆಂಗಿದ್ರೋ ಹೇಗಾಯ್ತೋ ಯಾರಿಗೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಲೈಫಲ್ಲಿ ಏನೇ ಮಾಡಿದ್ರೂ ಒಳ್ಳೆತನ ತಮಗೆ ತಾವಾಗಿರ್ಬೋದು ಅಥವಾ ಬೇರೆಯವರಿಗಾಗಿರ್ಬೋದು ಅದು ಒಳ್ಳೆತನ ಆಗಲಿ ಅನ್ನೋದೇ ಎಲ್ಲರ ಒಂದು ಆಶಯ ಕೂಡ ಆಗಿರುವಂಥದ್ದು. ಹಾಗೆಯೇ ತಮ್ಮ ಬದುಕು ಕೂಡ ತಾವೇ ಕಟ್ಕೊಳ್ಬೇಕು. ಯಾಕಂತಂದರೆ ಇಂಥ ನಿರ್ಧಾರಗಳಿಗೆ, ಇಂಥ ಒಂದು ಪರಿಸ್ಥಿತಿಗೆ ಯಾರು ಕೂಡ ಕಾರಣವಾಗಲ್ಲ, ತಮಗೆ ತಾವೇ ಕಾರಣವಾಗ್ತಾರೆ. ತಮಗೆ ತಾವೇ ತೆಗೆದುಕೊಂಡಂತಹ ನಿರ್ಧಾರ ಕೂಡ ಕಾರಣವಾಗುತ್ತೆ. ಯಾರು ಹೇಗಿದ್ರು ಹೇಗಾದರೂ ಯಾರು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡ್ಬೋದು ಅಷ್ಟೇ, ಆದರೆ ತಮಗೆ ತಾವೇ ಅರ್ಥ ಮಾಡಿಕೊಂಡು ಈ ಜೀವನವನ್ನು ನಡೆಸುವುದು ನೀವೇ. ಹಾಗಾಗಿ ಲೈಫ್ ಇರೋದು ಒಂದು ಸತೆ, ಅದು ಒಳ್ಳೆತನಕ್ಕಿರಲಿ ಕೆಟ್ಟತನ ಅಂತೂ ಯಾರು ಬೇಕಂತ ಮಾಡಲ್ಲ ನಿಜ, ಆದರೆ
ಕೆಲವೊಂದಿಷ್ಟು ಟೈಮಲ್ಲಿ ಆಗತ್ತೆ ಕೂಡ. ಅದು ಆದಾಗ ಅದರಿಂದ ಹೊರಬಂದು ಕೂಡ ಒಳ್ಳೆತನವನ್ನು ಬೆಳೆಸ್ಕೊಂಡು ಒಂದು ಜೀವನವನ್ನು ಮತ್ತೆ ಪುನರ್ಜನ್ಮ ನೀಡಿದಂತಹ ಜನ್ಮ ಎಂದು ತಿಳಿದುಕೊಂಡು ಒಳ್ಳೆತನವನ್ನು ಬೆಳೆಸ್ಕೊಂಡ್ರೆ ಯಾರೂ ಕೂಡ ನಿಮ್ಮನ್ನು ಏನೂ ಕೇಳಲ್ಲ. ಹಾಗಾಗಿ ಜೀವನ ಇರುವುದು ಒಂದು ಬಾರಿ, ಅದನ್ನು ಒಳ್ಳೆತನಕ್ಕೆ ಬಳಸ್ಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.